ನನ್ನ ಹೆಸರು ಶಿವನಗೌಡ ಮುದಿಗೌಡ. ನಾನೊಬ್ಬ ಕನ್ನಡ ಶಿಕ್ಷಕ. ಸುಮಾರು 22 ವರ್ಷಗಳಿಂದ ಕನ್ನಡ ಭಾಷೆಯನ್ನು ಬೋಧಿಸುತ್ತಾ ಬಂದಿದ್ದೇನೆ. ಕನ್ನಡ ಭಾಷೆಯ ಬಗೆಗೆ ಮಕ್ಕಳಿಗೆ ಅಭಿಮಾನವನ್ನು ಮೂಡಿಸಿ ವಿಷಯ ಬೋಧನೆ ಮಾಡುವುದು ನನ್ನ ಒಂದು ವೈಶಿಷ್ಟ್ಯ. ಏಕೆಂದರೆ ಒಂದು ಮಗು ಯಾವುದೇ ವಿಷಯವನ್ನು ಕಲಿಯಬೇಕಾದರೆ ಮೊದಲು ಆ ಮಗುವಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಮೂಡಬೇಕು. ಆ ನಂತರದಲ್ಲಿ ಆ ವಿಷಯವನ್ನು ಬೋಧಿಸಿದಾಗ ಆ ಮಗು ಅದನ್ನು ಪರಿಪೂರ್ಣವಾಗಿ ಕಲಿಯುತ್ತದೆ. ಈ ನಿಟ್ಟಿನಲ್ಲಿ ನಾನು ಹಲವು ವರ್ಷಗಳಿಂದ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸುತ್ತಾ ಪಾಠ ಬೋಧನೆ ಮಾಡುತ್ತಾ ಸಾಗುತ್ತಿದ್ದೇನೆ. ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಂತಹ ಬಹುಮುಖ್ಯವಾದಂತಹ ವಿಷಯ ಏನಪ್ಪಾ ಅಂದರೆ, ನಾನು ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಸಂಸ್ಥೆಯ ಮುಖ್ಯಸ್ಥರು ಅಮೃತ್ ಕುಮಾರ್. ನಮ್ಮನ್ನೆಲ್ಲ ಕೂಡಿಸಿಕೊಂಡು ಅವರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಸಮಾಜಕ್ಕೆ ಒಂದು ನೈಜ ಶಿಕ್ಷಣವನ್ನು ಕೊಡಲಿಕ್ಕೆ ಹೊರಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಅಕಾಡೆಮಿಯ ಬಹುಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠಗಳನ್ನು ಪೂರ್ಣಗೊಳಿಸಿ ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವುದಿಲ್ಲ. ಪಠ್ಯ ಪುಸ್ತಕದ ಪಾಠಗಳ ಬೋಧನೆಯ ಜೊತೆಗೆ ಮಗುವಿಗೆ ಲೈಫ್ ಸ್ಕಿಲ್ಗಳನ್ನು ಕಲಿಸಿಕೊಳ್ಳುವುದು, ಜೀವನದ ಪಾಠ ಏನು ಅನ್ನೋದನ್ನ ಕಲಿಸಿಕೊಳ್ಳುವಂತಹ ಬಹುಮುಖ್ಯವಾದಂತಹ ಕಾಯಕವನ್ನು ನಮ್ಮ ಈ ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿ ಬಹುಮುಖ್ಯವಾಗಿ ಮಕ್ಕಳಿಗೆ ನೀಡುತ್ತದೆ. ಇದರ ಜೊತೆಗೆ ನಾನು ಈ ಮೊದಲೇ ಹೇಳಿದ ಹಾಗೆ ಪಾಠ ಬೋಧನೆಯಂತೆ ನಮ್ಮ ಗುರಿಯಲ್ಲ. ಅದನ್ನು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ನಾವು ವಿಚಾರಿಸಬೇಕು. ಯೂನಿಟ್ ವೈಸ್ ಪ್ರತಿ ಘಟಕವನ್ನು ಮಗುವಿಗೆ ಅರ್ಥ ಮಾಡಿಸುವುದು ನಮ್ಮ ಬಹುಮುಖ್ಯವಾದಂತಹ ಉದ್ದೇಶವಾಗಿರುತ್ತದೆ. ಒಂದು ಮಗುವಿಗೆ ಯಾವುದೇ ಒಂದು ವಿಷಯದಲ್ಲಿ ಡೌಟ್ ಬರದ ಹಾಗೆ ಆ ಮಗುವನ್ನು ಪರೀಕ್ಷೆಗೆ ಸಿದ್ಧಗೊಳಿಸಿ ಪರಿಪೂರ್ಣ ಕಲಿಕೆಯೊಂದಿಗೆ ಪರೀಕ್ಷೆಗೆ ಕಲಿಸಿಕೊಡುವುದು ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿ. ಇದನ್ನು ನೀವು ನೋಡಬೇಕು ಅನ್ನೋದಾದರೆ ಒಮ್ಮೆ ನೀವು ನಮ್ಮ ಅಕಾಡೆಮಿಗೆ ಭೇಟಿ ಕೊಡಿ, ಇಲ್ಲಿಯ ವಾತಾವರಣವನ್ನು ಗಮನಿಸಿ. ತದನಂತರದಲ್ಲಿ ನಿಮಗೇ ಅನಿಸುತ್ತದೆ, ಯಾಕಪ್ಪ ನಮ್ಮ ಮಕ್ಕಳು ಇಲ್ಲಿ ಸೇರಿಸಬಾರ್ದು ಅಥವಾ ಇಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಬೋಧನೆಯನ್ನು ನಡೆಸಬಾರ್ದು ಅಂತ ಅನಿಸುತ್ತದೆ. ಒಮ್ಮೆ ಭೇಟಿ ಕೊಡಿ, ಇಷ್ಟು ಸಾಕು. ಇಲ್ಲಿ ಬಂದರೆ ನಿಮಗೇ ಅರ್ಥ ಆಗುತ್ತದೆ ವಾಟ್ ಈಸ್ ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿ. ನಮಸ್ತೆ.